ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತಿನ ಈ ಕ್ಲಾಸಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಪರೀಕ್ಷೆಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು, ಅದರದ ರೋಲ್ಸ್ ಆ್ಯಂಡ್ ಇಂಪಾರ್ಟೆನ್ಸ್ ಏನೇನು ಇಂಡಿಯನ್ ಎಕಾನಮಿಲಿ ಅಂತ ನಾವು ಡೀಟೇಲಾಗಿ ಈ ಕ್ಲಾಸಲ್ಲಿ ನೋಡೋಣ. ಆರಿಜಿನ್ ಆ್ಯಂಡ್ ಹಿಸ್ಟ್ರಿ ಆ್ಯಂಡ್ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಅಂದರೆ ಆರ್ ಬಿ ಐನ ಮೂಲ, ಇತಿಹಾಸ ಮತ್ತು ಕಾರ್ಯಗಳು. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಆಲ್ಸೋ ನೋನ್ ಆಸ್ ನೇಷನ್ಸ್ ಸೆಂಟ್ರಲ್ ಬ್ಯಾಂಕ್ ಅಂದರೆ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಾಷ್ಟ್ರದ ಕೇಂದ್ರೀಯ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ. ಇದು PC ಎಕ್ಸಾಮಲ್ಲೆಲ್ಲ ಕೇಳಿದ್ದಾರೆ. ವಿಚ್ ಈಸ್ ದ ನ್ಯಾಷನಲ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾರದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. The Reserve Bank of India was established on April 1, 1935 in accordance with the Reserve Bank of India Act 1934 ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಏಪ್ರಿಲ್ 1, 1935 ಸ್ಥಾಪಿಸಲಾಯಿತು. ಅಂದರೆ ಇದು ಭಾಳ ಇಂಪಾರ್ಟೆಂಟು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪಿಸಲಾಯಿತು ಅಂದರೆ ವಿತ್ ಡೇಟ್ ಏಪ್ರಿಲ್ 1, 1935 ಸ್ಥಾಪಿಸಲಾಯಿತು. ಅದು ಯಾವ ಆ್ಯಕ್ಟ್ ಪ್ರಕಾರ ಅಂತಂದರೆ 1934 ಕಾಯ್ದೆ ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಥಾಪಿಸಲಾಯಿತು. ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆ್ಯಕ್ಟ್ 1934 ಪ್ರಕಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಏಪ್ರಿಲ್ 1, 1935 ಸ್ಥಾಪಿಸಲಾಯಿತು. ದ RBI ಹೋಲ್ಡ್ಸ್ ದ ಡಿಸ್ಟಿಂಕ್ಷನ್ ಆಫ್ ಬೀಯಿಂಗ್ ದ ಓಲ್ಡೆಸ್ಟ್ ಸೆಂಟ್ರಲ್ ಬ್ಯಾಂಕ್ ಇನ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದರೆ ಭಾರತದಲ್ಲಿಯೇ RBIದು ಅತ್ಯಂತ ಹಳೆಯ ಕೇಂದ್ರ ಬ್ಯಾಂಕ್ ಆಗಿದೆ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. The Reserve Bank of India Act 1934 is the act that supports the role of RBI in the currency management in our country. ಅಂದರೆ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934 ನಮ್ಮ ದೇಶದಲ್ಲಿ ಕರೆನ್ಸಿ ನಿರ್ವಹಣೆಯಲ್ಲಿ RBI ಪಾತ್ರವನ್ನು ಬೆಂಬಲಿಸುವ ಕಾಯ್ದೆಯಾಗಿದೆ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. The name rupee has been derived from the Sanskrit word rupiah which means a silver coin. ಅಂದರೆ ಈ ರುಪಿಯಾ ಎಂಬುದು ಸಂಸ್ಕೃತ ಪದದ ರೂಪದಿಂದ ಬಂದಿದೆ. ಅಂದರೆ ಈ ರುಪಿಯಾ ಅಂದರೆ ಇದರ ಅರ್ಥ ಬೆಳ್ಳಿ ನಾಣ್ಯವಾಗಿದೆ ಸಂಸ್ಕೃತ ಪದದಲ್ಲಿ. ದ ಸಿಲ್ವರ್ ಕಾಯಿನ್ ವಾಸ್ ಕಾಲ್ಡ್ ರುಪಿಯಾ ವಾಸ್ ಫಸ್ಟ್ ಇಶ್ಯೂಡ್ ಇನ್ 16th century ಬೈ ಸುಲ್ತಾನ್ ಶೇರ್ ಶಾ ಸೂರಿ. ಅಂದರೆ ಈ ರುಪಿಯಾ ಎಂಬ ಬೆಳ್ಳಿ ನಾಣ್ಯವನ್ನು 16ನೇ ಶತಮಾನದಲ್ಲಿಯೇ ಸುಲ್ತಾನ್ ಶೇರ್ ಶಾ ಸೂರಿ ಮೊದಲು ಬಿಡುಗಡೆ ಮಾಡಿದರು ಮತ್ತು ಇದನ್ನು ಮೊಘಲರು ಮುಂದುವರಿಸಿಕೊಂಡು ಹೋದರು. The Indian rupee sign was adopted by the Government of India on 15 July 2010. ಅಂದರೆ ನಮ್ಮ ಭಾರತೀಯ ರೂಪಾಯಿ ಮೇಲಿರುವ ನೋಟಿನ ಚಿಹ್ನೆಯನ್ನು ಭಾರತ ಸರ್ಕಾರವು ಜುಲೈ 15, 2010 ಅಂಗೀಕರಿಸಿತು. ಇದು ಭಾಳ ಇಂಪಾರ್ಟೆಂಟು. ಕೇಳ್ತಾರೆ, ಒನ್ಲೈನರ್ ಅಲ್ಲಿ ಕೇಳಿದ್ದಾರೆ, PCಯಲ್ಲೂ ಕೇಳಿದ್ದಾರೆ, FDಯಲ್ಲೂ ಕೇಳಿದ್ದಾರೆ. ಡೈರೆಕ್ಟಾಗಿ ಭಾರತ ಸರ್ಕಾರವು ಜುಲೈ 15, 2010 ಭಾರತೀಯ ರೂಪಾಯಿ ಚಿಹ್ನೆಯನ್ನು ಅಂಗೀಕರಿಸಿತು. ದಿಸ್ ಸಿಂಬಲ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ದಿ ದೇವನಗಿರಿ ಕನ್ಸೋನೆಂಟ್ ಆ್ಯಂಡ್ ದ ಕ್ಯಾಪಿಟಲ್ ಲೆಟರ್ ಇಸ್ ಆರ್. ಅಂತಂದರೆ ಈ ಚಿಹ್ನೆಯನ್ನು ಅಂತಂತಂದರೆ ರುಪಿಯ ಚಿಹ್ನೆಯನ್ನು ದೇವನಗಿರಿ ವ್ಯಂಜನದ ರಾ ಮತ್ತು ಇಂಗ್ಲಿಷ್ ದೊಡ್ಡಕ್ಷರದ ಆರ್ನಿಂದ ಪಡೆಯಲಾಗಿದೆ. ನೋಡ್ಬೋದು ನಾವು, ಇದು ಆರ್ ಅಂತ ಸಿಂಬಲ್ ಆಗಿದೆ. ಅಂದರೆ ಈ ಚಿಹ್ನೆಯನ್ನು ದೇವನಗಿರಿ ವ್ಯಂಜನಾಕ್ಷರದ ರಾ ಮತ್ತು ಇಂಗ್ಲಿಷ್ ದೊಡ್ಡಾಕ್ಷರದ ಆರ್ನಿಂದ ಪಡೆಯಲಾಗಿದೆ. The Indian rupee sign is the currency symbol for Indian rupee, the official currency of India, designed by D. ಉದಯ ಕುಮಾರ್. ಅಂತಂದರೆ ಈ ರೂಪಾಯಿ ಚಿಹ್ನೆ, ಈ ಭಾರತದ ರೂಪಾಯಿ ಚಿಹ್ನೆಯನ್ನು ವಿನ್ಯಾಸಕರು ಯಾರಂತಂದರೆ ಅವರು D. ಉದಯ ಕುಮಾರ್ ಅವರು ವಿನ್ಯಾಸಗೊಳಿಸಿದ್ದಾರೆ. ಇದು ISO 4217ನ ಕರೆನ್ಸಿಯ ಸಂಕೇತವಾಗಿದೆ. ಯಾವುದು? ರೂಪಿಯ ಚಿಹ್ನೆ. ಈ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು D. ಉದಯ ಕುಮಾರ್. ಯಾವ ವರ್ಷದಲ್ಲಿ ಅಂದರೆ ಜುಲೈ 15, 2010 ಆವಾಗಲೇ ಇದನ್ನು ಅಂಗೀಕರಿಸಲಾಯಿತು, ಭಾರತೀಯ ರೂಪಾಯಿ ಚಿಹ್ನೆಯನ್ನು. ನಾವಿಲ್ಲಿ ಕಾಣ್ಬೋದಾಗಿದೆ, ಯಾರು? D. ಉದಯ್ ಕುಮಾರ್, ದ ಡಿಸೈನರ್ ಆಫ್ ಇಂಡಿಯನ್ ರುಪಿ ಸೈನ್ 2010 ಅಂತಂದರೆ 15 ಜುಲೈ 2010 ಇಂಡಿಯನ್ ರುಪಿ ಸೈನ್ ಅಡಾಪ್ಟೇಟ್ ಮಾಡ್ಕೊತೀವಿ. ಉದಯ್ ಕುಮಾರ್ ಅವರು ಈ ಇಂಡಿಯನ್ ರುಪಿ ಸೈನ್ನ ಡಿಸೈನ್ ಮಾಡಿದ್ದಾರೆ. The RBI operates 4 currency printing press across India. ಅಂದರೆ
ಭಾರತದಾದ್ಯಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು 4 ಕರೆನ್ಸಿ ಪ್ರಿಂಟಿಂಗ್ ಪ್ರೆಸ್ಗಳನ್ನು ನಿರ್ವಹಿಸುತ್ತದೆ. ಅವು ಯಾವುವು ಅಂತಂದರೆ ಮಹಾರಾಷ್ಟ್ರದ ನಾಸಿಕಲ್ಲಿ, ಮಧ್ಯಪ್ರದೇಶದ ದೇವಾಸಲ್ಲಿ, ಕರ್ನಾಟಕದ ಮೈಸೂರಿನಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಸಾಲ್ಬೋನಿಯಲ್ಲಿ 4 ಕರೆನ್ಸಿ ಪ್ರಿಂಟಿಂಗ್ ಪ್ರೆಸ್ಗಳನ್ನು RBI ನಿರ್ವಹಿಸುತ್ತದೆ. ದ RBI ಕ್ಯಾನ್ ಆಥರೈಸ್ ಟು ಇಶ್ಯೂ ನೋಟ್ಸ್ ಟು ದಿ ವ್ಯಾಲ್ಯೂ ಆಫ್ 10,000 ಆ್ಯಂಡ್ ಕಾಯಿನ್ಸ್ ಅಪ್ ಟು ದಿ ವ್ಯಾಲ್ಯೂ ಆಫ್ 1,000. ಅಂದರೆ ಈ RBI ಅಧಿಕಾರ ಏನಂದು ಹೊಂದಿದೆ ಅಂದರೆ 10,000 ಮೌಲ್ಯದ ನೋಟುಗಳನ್ನು ಮತ್ತು 1,000 ಮೌಲ್ಯದ ನಾಣ್ಯಗಳನ್ನು ನೀಡಲು RBI ಅಧಿಕಾರವನ್ನು ನೀಡಬಹುದಾಗಿದೆ. ಆಫ್ಟರ್ ದ ಡಿಮಾನಿಟೈಸೇಷನ್ ದ RBI ಹ್ಯಾಸ್ ಕಮ್ ಅಪ್ ವಿತ್ ನ್ಯೂ ಕರೆನ್ಸಿ ನೋಟ್ಸ್. ಹಿಯರ್ ಆಲ್ ದ ಸೈಲೆಂಟ್ ಫೀಚರ್ಸ್ ಆಫ್ ದೀಸ್ ಅಂತಂದರೆ 2016 ನವೆಂಬರ್ ತಿಂಗಳಿನಲ್ಲಿ ಭಾರತದಲ್ಲಿ ಡಿಮಾನಿಟೈಸೇಷನ್ ಆಯಿತು ಕರೆನ್ಸಿ ಮೇಲೆ. ಸೊ ಅವಾಗೇನು ಮಾಡ್ತಾರೆ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಕರೆನ್ಸಿ ನೋಟ್ಸ್ನ ಬಿಡುಗಡೆ ಮಾಡುತ್ತದೆ. ಆ ಸೇಲಿಯಂಟ್ ಫೀಚರ್ಸ್ ಆಫ್ ದೀಸ್ ಡಿನಾಮಿನೇಷನ್ ಅಂದರೆ ಹೊಸ ಕರೆನ್ಸಿ ನೋಟುಗಳ ಸೇಲಿಯಂಟ್ ಫೀಚರ್ಸ್ ಏನೇನಂತ ಅಂದರೆ ನೆಕ್ಸ್ಟ್ ಇನ್ ದಿಸ್ ಸ್ಲೈಡ್ ಅಂದರೆ ಈ ಸ್ಲೈಡಲ್ಲಿ ನಾವು 10 ರೂಪಾಯಿ ಕರೆನ್ಸಿ ಡಿನಾಮಿನೇಷನ್ ನೋಡ್ಬೋದಾಗಿದೆ. ಈ ಕಲರ್ ಏನಾಗಿದೆ, ಇದು ಚಾಕ್ಲೇಟ್ ಬ್ರೌನ್ ಕಲರ್. ಇದ್ರ ಸೈಜು 63 mm × 123 mm ಆಗಿದೆ. ಮತ್ತು ಇದ್ರ ಸೇಲೆಂಟ್ ಫೀಚರ್ಸ್ ಏನೇನಂತಂದರೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ದ ಮೋಟಿವ್ ಆಫ್ ಸನ್ ಟೆಂಪಲ್ ಕೊನಾರ್ಕ್ ಅಂತಂದರೆ ಇಲ್ಲಿ ನೋಡ್ಬೋದಾಗಿದೆ. ಈ 10 ರೂಪಾಯಿ ಕರೆನ್ಸಿ ನೋಟ್ನಲ್ಲಿ ಕೊನಾರ್ಕ್ನ ಸೂರ್ಯದೇವನ ದೇವಸ್ಥಾನದ ಚಿತ್ರವಿದೆ. ಕೇಳಿದರೆ ಪರೀಕ್ಷೆಯಲ್ಲಿ ಯಾವ ಕರೆನ್ಸಿ ಡಿನಾಮಿನೇಷನಲ್ಲಿ ಸನ್ ಟೆಂಪಲ್ ಕೊನಾರ್ಕ್ನ ಸಿಂಬಲ್ ಇದೆ ಅಂತ, ಅದು 10 ರೂಪೀಸ್ ಕರೆನ್ಸಿ ಕೇಳಿದರೆ PC ಎಕ್ಸಾಮಲ್ಲಿ ಕೇಳಿದರೆ. ನೆಕ್ಸ್ಟ್ ಇನ್ನೇನು ಫೀಚರ್ಸ್ ಇದೆ ಅಂತಂದರೆ ಸ್ವಚ್ಛ ಭಾರತ್ ಲೋಗೋ ಸ್ಲೋಗನ್ ಇದೆ ಮತ್ತು ಅಶೋಕ ಪಿಲ್ಲರ್ ಎಂಬ್ಲಮ್ ಇದ್ದೇ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ 10 ರೂಪಿ ಡಿನಾಮಿನೇಷನ್ ಮೇಲೆ ಕೊನಾರ್ಕ್ ಸನ್ ಟೆಂಪಲ್ ಥೀಮ್ ಇದೆ. ಅದು ದ ಸನ್ ಟೆಂಪಲ್ ಕೊನಾರ್ಕ್, ಇದು ನೆನಪಲ್ಲಿಡಬೇಕು. ನೆಕ್ಸ್ಟ್ ಹಾಗಾದರೆ 50 ರೂಪೀಸ್ ಕರೆನ್ಸಿ ಡಿನಾಮಿನೇಷನ್ನಲ್ಲಿ ಇದ್ರ ಸೇಲೆಂಟ್ ಫೀಚರ್ಸ್ ಏನೇನಿದೆ ಅಂತಂತಂದರೆ ಮೇನ್ ಯಾವುದು ಅಂತಂದರೆ ಹಂಪಿ ವಿತ್ ಚಾರಿಯಟ್ ಮೋಟಿಫ್ ಅಂತಂದರೆ ನಾವು ಹಂಪಿ ರಥವನ್ನು ಯಾವ ಕರೆನ್ಸಿ ಡಿನಾಮಿನೇಷನ್ ನೋಡ್ತೀವಿ ಅಂತಂದ್ರೆ ಅದು 50 ರೂಪಾಯಲ್ಲಿ ನಾವು ಹಂಪಿ ಚಾರಿಯಟ್ ಅಂತಂದರೆ ಹಂಪಿ ರಥವನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ 10 ರೂಪಾಯಿ ಕರೆನ್ಸಿ 10 ರೂಪೀಸ್ ಕರೆನ್ಸಿ ಡಿನಾಮಿನೇಷನಲ್ಲಿ ಕೊನಾರ್ಕ್ನ ಸೂರ್ಯದೇವ ಟೆಂಪಲ್ನ ನೋಡ್ತೀವಿ. ಮತ್ತು ಇದರಲ್ಲಿ ಯಾವುದು 50 ರೂಪಾಯಿ ಕರೆನ್ಸಿ ನೋಟಿನಲ್ಲಿ ಹಂಪಿ ರಥಗಳನ್ನು ನೋಡ್ತೀವಿ. ನೆಕ್ಸ್ಟ್ ಹಾಗಾದರೆ 200 ರೂಪೀಸ್ ಕರೆನ್ಸಿ ಡಿನಾಮಿನೇಷನ್ನು ಯಾವ ಕಲರಲ್ಲಿದೆ ಅಂದರೆ ಬ್ರೈಟ್ ಯೆಲ್ಲೋ ಕಲರ್. ಇದರ ಲೆಂತು 66 × 146 mm ಆಗಿದೆ. ಇದ್ರ ಮೇನ್ ಫೀಚರ್ ಏನಂತಂದರೆ ನಾವಿಲ್ಲಿ ಸಾಂಚಿ ಸ್ತೂಪವನ್ನು ಕಾಣ್ಬೋದಾಗಿದೆ. ಈ ಡಿನಾಮಿನೇಷನಲ್ಲಿ 200 ರೂಪೀಸ್ ಕರೆನ್ಸಿ ಡಿನಾಮಿನೇಷನಲ್ಲಿ ಅಶೋಕ ಪಿಲ್ಲರ್ ಎಂಬ್ಲಮ್ಮು, ಸ್ವಚ್ಛ ಭಾರತ್ ಲೋಗೋ ಎಂಬ್ಲಮ್ಮು ಮತ್ತು ಮಹಾತ್ಮ ಗಾಂಧಿ ಚಿತ್ರ ಅವು ಕಾಮನ್ ಎಲ್ಲ ನೋಟ್ಸಲ್ಲಿ ಇರ್ತವೆ. ಇಲ್ಲಿ 200 ಕರೆನ್ಸಿ ಡಿನಾಮಿನೇಷನಲ್ಲಿ ಸಾಂಚಿ ಸ್ತೂಪವನ್ನು ನಾವು ಕಾಣ್ಬೋದು. ಕೇಳ್ತಾರೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ, PC ಎಕ್ಸಾಮಲ್ಲೂ ಕೇಳಿದ್ದಾರೆ, ST ಎಕ್ಸಾಮಲ್ಲೂ ಕೇಳಿದ್ದಾರೆ ಕರೆನ್ಸಿ ಡಿನಾಮಿನೇಷನಲ್ಲಿ ಯಾವ್ಯಾವ ಲೋಗೋ ಇರುತ್ತೆ ಅಂತಂದರೆ ಯಾವ ಸ್ತಬ್ಧ ಚಿತ್ರ. ಈಗ ಸಾಂಚಿ ಸ್ತೂಪ ನಾವು 200 ರೂಪಾಯಿ ಕರೆನ್ಸಿ ನೋಟಲ್ಲಿ ಕಾಣ್ಬೋದಾಗಿದೆ. ನೆಕ್ಸ್ಟ್ ಹಾಗಾದರೆ 500 ಕರೆನ್ಸಿ ಡಿನಾಮಿನೇಷನಲ್ಲಿ ಇದ್ರ ಕಲರು ಸ್ಟೋನ್ ಗ್ರೇ. ಇದು 66 × 150 mm ಸೈಜು. ಇದ್ರ ಮೇನ್ ಸೇಲೆಂಟ್ ಫೀಚರ್ ಅಂತಂದರೆ ನಾವು ದೆಹಲಿಯ ಕೆಂಪು ಕೋಟೆಯನ್ನು 500 ರೂಪಾಯಿ ಕರೆನ್ಸಿ ಡಿನಾಮಿನೇಷನಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ 2000 ರೂಪೀಸ್ ಕರೆನ್ಸಿ ಡಿನಾಮಿನೇಷನ್ ಕಲರ್ ಇನ್ ಮ್ಯಾಗ್ನೆಟಾ ಕಲರ್. ಇದ್ರ ಸೈಜು 66 × 160 mm. ಇದ್ರ ಮೇನ್ ಫೀಚರ್ ಏನಂತಂತಂದರೆ ಇಲ್ಲಿ ನಾವು ಮಂಗಳಯಾನ ಲೋಗೋವನ್ನು ಅಂದರೆ ಮಾರ್ಸ್ ಆರ್ಬಿಟ್ರಿ ಮಿಷನನ್ನು ಈ 2000 ರೂಪಾಯಿ ಕರೆನ್ಸಿ ನೋಟಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಇದೇ ಇಂಪಾರ್ಟೆಂಟು, ಯಾವ ಡಿನಾಮಿನೇಷನ್ನಲ್ಲಿ ಯಾವ ಚಿತ್ರವನ್ನು ನಾವು ಕಾಣ್ಬೋದು ಅಂತಂದರೆ 2000 ರೂಪಾಯಿ ಕರೆನ್ಸಿ ನೋಟ್ನಲ್ಲಿ ಮಂಗಳಯಾನ ಅಂದರೆ ಮಾರ್ಸ್ ಮಿಷನನ್ನು ಕಾಣ್ಬೋದಾಗಿದೆ. ನೆಕ್ಸ್ಟ್ ನಾವು ಈಗೇನು ಹೇಳಿದ್ವಲ್ಲ 10 ರೂಪೀಸ್, 50 ರೂಪಾಯಿ, 100, 200, 500 ರೂಪಾಯಿ ಡಿನಾಮಿನೇಷನ್ ಇಲ್ಲಿ ಒಂದೇ ಸ್ಲೈಡಲ್ಲಿ ನಾವು ನೋಡ್ಬೋದಾಗಿದೆ. ನೋಡಿ ಇಲ್ಲಿ 10 ರೂಪೀಸ್ ಡಿನಾಮಿನೇಷನಿಗೆ ಇಂಪಾರ್ಟೆಂಟ್ ಏನಂತಂದ್ರೆ ಅಲ್ಲಿ ಕೊನಾರ್ಕ್ನ ಸೂರ್ಯದೇವನ ನಾವು ನೋಡ್ಬೋದು. 20 ರೂಪೀಸ್ ಡಿನಾಮಿನೇಷನಲ್ಲಿ ಎಲ್ಲೋರ ಕೇವ್ಸ್ ನೋಡ್ಬೋದು. ಎಲ್ಲೋರದ
ಗುಹೆಗಳನ್ನ. 50 ರೂಪಾಯಿ ಡಿನಾಮಿನೇಷನಲ್ಲಿ ಹಂಪಿ ರಥಗಳನ್ನು ನೋಡ್ಬೋದು. 100 ರೂಪಾಯಿ ಡಿನಾಮಿನೇಷನಲ್ಲಿ ರಾಣಿ ಕಿ ವಾವ್, ಇದು ಕೇಳಿದ್ದಾರೆ, FD ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವ ಕರೆನ್ಸಿ ನೋಟಿನಲ್ಲಿ ರಾಣಿ ಕಿ ವಾವ್ನ ನಾವು ಕಾಣಬಹುದಾಗಿದೆ? ಅಲ್ಲಿ ಹೇಳ್ತಾರೆ 100, 200 ರೂಪಾಯಿ, 500 ರೂಪಾಯಿ, 10 ರೂಪಾಯಿ ಅಂತ. ಹಾಗಾಗಿ 100 ರೂಪಾಯಿ. 200 ರೂಪಾಯಿ ಡಿನಾಮಿನೇಷನಲ್ಲಿ ನಾವು ಸಾಂಚಿ ಸ್ತೂಪವನ್ನು ಕಾಣಬಹುದಾಗಿದೆ. 500 ರೂಪಾಯಿ ಕರೆನ್ಸಿ ಡಿನಾಮಿನೇಷನಲ್ಲಿ ದೆಹಲಿ ಕೆಂಪು ಕೋಟೆ, ಮತ್ತು 2000 ರೂಪಾಯಿ ನೋಟ್ನಲ್ಲಿ ನಾವು ಮಂಗಳಯಾನ ಮಾರ್ಸ್ ಮಿಷನ್ನನ್ನು ಕಾಣ್ಬೋದಾಗಿದೆ. ಇದು ಭಾಳ ಇಂಪಾರ್ಟೆಂಟು. ಹಾಗಾಗಿಯೇ ನಾನು ಈ ಚಿತ್ರದಲ್ಲಿ, ಈ ಸ್ಲೈಡಲ್ಲಿ ನಿಮಗೆ ಒಂದೇ ಪಿಕ್ಚರಲ್ಲಿ ಕಾಣಬಹುದಾಗಿದೆ ಇವೆಲ್ಲ ಡಿನಾಮಿನೇಷನ್ನು ಮತ್ತು ಯಾವ ಡಿಸ್ಕ್ರಿಪ್ಷನ್ನು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ಆರಿಜಿನ್ಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಯಾನ್ ಬಿ ಟ್ರೇಸ್ಡ್ to 1926 when the Royal Commission of Indian Currency and Finance, also known as the Ilton Commission, ಅಂದರೆ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲವನ್ನು 1926ರಲ್ಲಿ ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಮತ್ತು ಫೈನಾನ್ಸ್ ಎಂದು ಗುರುತಿಸಬಹುದಾಗಿದೆ. ಅಂತಂದರೆ 1926ರಲ್ಲಿ ಇದನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲವನ್ನು ನಾವೇನಂತ ಗುರುತಿಸಿದ್ವಿ? ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಮತ್ತು ಫೈನಾನ್ಸ್. ಇದನ್ನೇ ನಾವು ಇಲ್ಟನ್ ಯಂಗ್ ಸಮಿತಿ ಎಂದು ಕರೀತೇವೆ. ಇದು ಭಾಳ ಇಂಪಾರ್ಟೆಂಟು. ಇಲ್ಟನ್ ಯಂಗ್ ಕಮಿಷನ್ ನಾವು ಎಲ್ಲಿ ಕಾಣ್ಬೋದಾಗಿದೆ ಅಂತಂದರೆ ಅದು RBI ಸೆಟಪ್ಪಲ್ಲಿ. ಯಾವುದು? ಇಲ್ಟನ್ ಯಂಗ್ ಕಮಿಷನ್ನ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಲ್ಲಿ ಇಲ್ಟನ್ ಯಂಗ್ ಕಮಿಷನ್ನ ನಾವು ಕಾಣಬಹುದು. ಇಲ್ಲಿ ಒಂದೊಂದು ಲೈನು ಇಂಪಾರ್ಟೆಂಟು. ಇಲ್ಟನ್ ಯಂಗ್ ಕಮಿಷನು, ಡಿನಾಮಿನೇಷನ್ಸು, ಯಾವಾಗ ಸ್ಥಾಪನೆ ಆಯಿತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. The Reserve Bank of India Act of 1934 established the Reserve Bank and set in motion a series of actions culminating in the start of operation in 1935. ಅಂದರೆ 1934ರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಿತು ಮತ್ತು 1930ರಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗಿ ಕ್ರಮಗಳ ಸರಣಿಯನ್ನು ಪ್ರಾರಂಭಿಸಿತು. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಯಾಚರಣೆ ನಡೆಸಿದ್ದು 1935ರಲ್ಲಿ. ಯಾವ ಕಾಯ್ದೆ ಪ್ರಕಾರ ಅಂತಂದರೆ 1934ರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆಯ ಅನುಸಾರ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ. ನೆಕ್ಸ್ಟ್, ಹಾಗಾದರೆ ಇಲ್ಲಿ ಇಯರ್ಸ್ ಭಾಳ ಇಂಪಾರ್ಟೆಂಟ್. ಅಂದರೆ ಬ್ರಿಟಿಷರ RBI ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಯಾವಾಗಂದರೆ ಅದು 1935ರಲ್ಲಿ. ಈಗ 1930ರಲ್ಲಿ ಕಾಯ್ದೆ ಜಾರಿಗೆ ತಂದು ಅದು ಸ್ಥಾಪನೆ ಆಯ್ತಲ್ಲ, ಸ್ಥಾಪನೆ ಮಾಡಿದಾಗ RBIನ ಹೆಡ್ ಕ್ವಾರ್ಟರ್ಸ್ ಅಂದರೆ ಸ್ಥಾಪನೆಯಾಗಿದ್ದು ಎಲ್ಲಿ ಅಂತಂತಾರೆ? ಅದು ಕಲ್ಕತ್ತಾದಲ್ಲಿ 1935ರಲ್ಲಿ. ಹಾಗಾದರೆ ಕಲ್ಕತ್ತಾದಲ್ಲಿರುವ RBI ಪ್ರಧಾನ ಕಚೇರಿಯನ್ನು ಬಾಂಬೆಗೆ ಸ್ಥಳಾಂತರಿಸಿದ್ದಂದರೆ 1937ರಲ್ಲಿ. ಈ ಬಾಂಬೆಗೆ ಸ್ಥಳಾಂತರಿಸಿದ್ರಲ್ಲ, ಅದೇ ಶಾಶ್ವತ ಸ್ಥಳಾಂತರವಾಗಿತ್ತು. ಯಾವುದು? ಕಚೇರಿಯನ್ನು ಕಲ್ಕತ್ತಾದಿಂದ ಬಾಂಬೆಗೆ ಸ್ಥಳಾಂತರಿಸಿದ್ದು. ನೆಕ್ಸ್ಟ್, ಸ್ವಾತಂತ್ರ್ಯದ ನಂತರ 1947ರ ನಂತರ ಖಾಸಗಿ ಮಧ್ಯಸ್ಥಗರ ಹಿಡಿತದಲ್ಲಿಟ್ಕೊಂಡ RBIಯನ್ನು ರಾಷ್ಟ್ರೀಕರಣಗೊಂಡಿತು. ಇದು ಭಾಳ ಇಂಪಾರ್ಟೆಂಟು. RBI ನ್ಯಾಷನಲೈಸ್ಡ್ ಯಾವಾಗ ಆಯಿತು ಅಂತಂದರೆ ಅದು 1949ರಲ್ಲಿ. ಅಂದರೆ ಇದು ಪ್ರೈವೇಟ್ ಸ್ಟಾಕ್ ಹೋಲ್ಡರ್ಸ್ ಅಂಡರ್ ಇತ್ತು. ಆಫ್ಟರ್ ಇಂಡಿಪೆಂಡೆನ್ಸ್ RBI ಬಿಂಗ್ ನ್ಯಾಷನಲೈಸ್ಡ್. ಆನ್ ವಿಚ್ ಡೇಟ್ RBI ಬಿಂಗ್ ನ್ಯಾಷನಲೈಸ್ಡ್ ಅಂದರೆ 1949ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕರಣಗೊಂಡಿತು. ಇದು ಭಾಳ ಇಂಪಾರ್ಟೆಂಟು. ಹಂಗಾಗಿ ಇಯರ್ಸು ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿ. ಸ್ಥಾಪನೆಯಾದ ಯಾವ ಇಯರ್ ಅಂತಂದರೆ 1935ರಲ್ಲಿ. ಎಲ್ಲಿ ಅಂತಂದರೆ ಅದು ಕಲ್ಕತ್ತಾದಲ್ಲಿ. ಶಾಶ್ವತವಾಗಿ ಪ್ರಧಾನ ಕಚೇರಿ ಎಲ್ಲಿಗೆ ಸ್ಥಳಾಂತರಿಸಿದ್ರು? ಬಾಂಬೆಗೆ. ಮತ್ತು RBI ರಾಷ್ಟ್ರೀಕರಣಗೊಂಡ ವರ್ಷ ಅಂತಂದ್ರೆ 1949ರಲ್ಲಿ. ನೆಕ್ಸ್ಟ್, ಹಾಗಾದರೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ? ಅಂದರೆ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳು ಯಾವ್ಯಾವು? ಇದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಒಂದೊಂದು ಲೈನು ಇಂಪಾರ್ಟೆಂಟು. ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾರ್ಯಗಳು ಯಾವ್ಯಾವು ಅಂತಂದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂಸ್ ಎ ಬ್ಯಾಂಕ್ ನೋಟ್ಸ್ ಅಂತಂದರೆ ಇದು ಬ್ಯಾಂಕು ನೋಟುಗಳ ವಿತರಣೆ ಮಾಡುತ್ತೆ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕರ್ ಟು ದಿ ಗೌರ್ಮೆಂಟ್ ಅಂದರೆ ಸರ್ಕಾರಕ್ಕೆ, ಅದು ಕೇಂದ್ರ ಆಗಿರೋದು, ರಾಜ್ಯ ಸರ್ಕಾರ ಇರೋದು, ಅದು ಸರ್ಕಾರಕ್ಕೆ ಬ್ಯಾಂಕರ್ ಆಗಿದೆ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಸ್ಟಡಿಯನ್ ಆಫ್ ದಿ ಕ್ಯಾಶ್ ರಿಸರ್ವ್ಸ್ ಆಫ್ ದಿ ಕಮರ್ಷಿಯಲ್ ಬ್ಯಾಂಕ್ ಅಂದರೆ ವಾಣಿಜ್ಯ ಬ್ಯಾಂಕ್ಗಳಿಗೆ ನಗದು ಮೀಸಲು ಪಾಲಕರು ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಸ್ಟಡಿಯನ್ಸ್ ಆಫ್ ಕಂಟ್ರೀಸ್ ಫೋರೆಕ್ಸ್ ರಿಸರ್ವ್ಸ್ ಅಂದರೆ ಈ ದೇಶದ ವಿದೇಶಿ ವಿನಿಮಯ ಮೀಸಲ ಪಾಲಕವಾಗಿದೆ. ವಿದೇಶಿ ವಿನಿಮಯಗಳಲ್ಲಿ ಮೀಸಲು ಪಾಲಕ RBI.
ಲೆಂಡರ್ ಆಫ್ ದ ಲಾಸ್ಟ್ ರೆಸಲ್ಟ್ ಅಂದರೆ ಕೊನೆಯ ಪ್ರಯತ್ನದ ಸಾಲದಾತ ಅಂತಂದರೆ ಈ ಯಾವ್ದಾರ ಬ್ಯಾಂಕ್ಗಳು ಅದು ಸರ್ಕಾರಿ ಬ್ಯಾಂಕ್ಗಳು ಆಗಿರ್ಬೋದು, ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಾಗಿರೋದು ಅಥವಾ ವಾಣಿಜ್ಯ ಬ್ಯಾಂಕ್ಗಳಾಗಿರೋದು ಅವು ದಿವಾಳಿ ಹೊಂದಿದ್ರೆ ಇಟ್ ಈಸ್ ಎ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂದರೆ ಕೊನೆಯ ಪ್ರಯತ್ನದ ಸಾಲದಾತ ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಂದರೆ ಇದು ಎಲ್ಲ ಕ್ರೆಡಿಟ್ಗಳ ನಿಯಂತ್ರಕವಾಗಿದೆ. ಇದಿಷ್ಟು ರಿಸರ್ವ್ ಬ್ಯಾಂಕ್ನ ಫಂಕ್ಷನ್ಸ್ ಅಂತಂದರೆ ಕಾರ್ಯಗಳಾಗಿದ್ದಾವೆ. ನೆಕ್ಸ್ಟ್ ದ ಫಸ್ಟ್ ಗವರ್ನರ್ ಆಫ್ ಆರ್ ಬಿ ಐ ಇಸ್ ಓಸ್ಬರ್ನ್ ಸ್ಮಿತ್. ಓ ಸ್ಮಿತ್ ಅಂತಂದರೆ ಆರ್ ಬಿ ಐದ ಮೊದಲ ಗವರ್ನರ್ ಯಾರಂದರೆ ಓ ಸ್ಮಿತ್ ಅವರು. ಹಾಗಾದರೆ ಫಸ್ಟ್ ಇಂಡಿಯನ್ ಆರ್ ಬಿ ಐ ಗವರ್ನರ್ ಅಂದರೆ ಓ ಸ್ಮಿತ್ ಅವರು ಈಸ್ ನಾಟ್ ಎನ್ ಇಂಡಿಯನ್ ಅಂತಂದರೆ ಅವರು ಭಾರತೀಯರಲ್ಲ. ಯಾರು? ಓ ಸ್ಮಿತ್ ಅವರು. ದ ಫಸ್ಟ್ ಇಂಡಿಯನ್ ಆರ್ ಬಿ ಐ ಗವರ್ನರ್ ಯಾರು ಅಂತಂದರೆ ಅವರು ಸಿ ಡಿ ದೇಶ್ಮುಖ್. ಅಂದರೆ ಆರ್ ಬಿ ಐನ ಮೊದಲ ಭಾರತೀಯ ಗವರ್ನರ್ ಯಾರಂದರೆ ಸಿ ಡಿ ದೇಶ್ಮುಖ್. ಆರ್ ಬಿ ಐ ಮೊದಲ ಗವರ್ನರ್ ಅಂದರೆ ಓ ಸ್ಮಿತ್. ಆರ್ ಬಿ ಐನ ಮೊದಲ ಭಾರತೀಯ ಗವರ್ನರ್ ಅಂದರೆ ಅದು ಸಿ ಡಿ ದೇಶ್ಮುಖ್. ಈ ಡಿಫ್ರೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಈಗ ಆರ್ ಬಿ ಐ ಗವರ್ನರ್ ಆಗಿ ಮತ್ತು ಭಾರತದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಣೆ ವಹಿಸಿದರು ಅವರು ಒಬ್ಬರಂದರೆ ಯಾರು? ಮನಮೋಹನ್ ಸಿಂಗ್. ನೆಕ್ಸ್ಟ್ ದ ಲ್ಯಾಂಗ್ವೇಜಸ್ ಇನ್ ಇಂಡಿಯನ್ ಕರೆನ್ಸಿ ಅಂದರೆ ನಮ್ಮ ಕರೆನ್ಸಿ ನೋಟ್ನಲ್ಲಿ ಒಟ್ಟು ಎಷ್ಟು ಭಾಷೆಗಳಿರುತ್ತವೆ ಅಂತಂದರೆ ಅವು 15 ಭಾಷೆಗಳು. 15 ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಗೆ 4ನೇ ಸ್ಥಾನಮಾನವನ್ನು ಒಳಗೊಂಡಿದೆ. ನೆಕ್ಸ್ಟ್ ದ ಸೆಂಟ್ರಲ್ ಆಫೀಸ್ ಆಫ್ ದ ಆರ್ ಬಿ ಐ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಕಲ್ಕತ್ತಾ ಅಂದರೆ ಕೋಲ್ಕತ್ತಾ ಬಟ್ ವಾಸ್ ಮೂವ್ ಟು ಬಾಂಬೆ ಇನ್ 1937 ಅಂದರೆ 1935ರಲ್ಲಿ ಆರ್ ಬಿ ಐಯನ್ನು ಸ್ಥಾಪನೆ ಮಾಡಿದಾಗ ಅದರ ಕೇಂದ್ರ ಕಚೇರಿಯಲ್ಲಿತ್ತು ಕಲ್ಕತ್ತಾದಲ್ಲಿತ್ತು. ಕಾರಣಾಂತರದಿಂದ ಅದರ ಕೇಂದ್ರ ಕಚೇರಿಯನ್ನು 1937ರಲ್ಲಿ ಮುಂಬೈಗೆ ಸ್ಥಳಾಂತರಿಸಲಾಯಿತು. ಹಾಗಾಗಿ ಇದು ಪರ್ಮನೆಂಟ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಯಾವುದು? ಮುಂಬೈ. ನೆಕ್ಸ್ಟ್ ನಾವು ಈ ಸ್ಲೈಡಲ್ಲಿ ಮನಮೋಹನ್ ಸಿಂಗ್ ಅಂದರೆ ಈಸ್ ದ 13th ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಮತ್ತು 15th ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಭಾರತೀಯ ಪ್ರಧಾನಮಂತ್ರಿಯಾಗಿ ಹಾಗೂ ರಿಸರ್ವ್ ಬ್ಯಾಂಕ್ ಆರ್ ಬಿ ಐನ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದ ಏಕೈಕ ಪ್ರಧಾನಿ ಅಂದರೆ ಅವರ್ಯಾರು? ಮನಮೋಹನ್ ಸಿಂಗ್. ಮತ್ತು ನಾವು ಎಷ್ಟು ಭಾಷೆಗಳು ನೋಡ್ಬೋದಾಗಿದೆ ಇಂಡಿಯನ್ ಕರೆನ್ಸಿಲಿ? 15 ಭಾಷೆಗಳು. ಅದು ಅಸ್ಸಾಮಿ, ಬಾಂಗ್ಲಾ, ಗುಜರಾತಿ, ಕನ್ನಡ. ನೋಡಿ, ಕನ್ನಡಕ್ಕೆ 4ನೇ ಸ್ಥಾನಮಾನ ಕೊಟ್ಟಿದ್ದಾರೆ. ಒಟ್ಟು 15 ಭಾಷೆಗಳು ಕರೆನ್ಸಿ ಡಿನಾಮಿನೇಷನಲ್ಲಿ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆರ್ ಬಿ ಐ ನೋಡೋದಾದರೆ ಅಂದರೆ ಆರ್ ಬಿ ಐ ರಚನೆ ನೋಡೋದಾದರೆ ಆರ್ ಬಿ ಐ ಇಸ್ ದ ಬ್ಯಾಂಕರ್ಸ್ ಆಫ್ ಬ್ಯಾಂಕ್ಸ್ ಅಂದರೆ ಆರ್ ಬಿ ಐನ ನಾವು ಬ್ಯಾಂಕುಗಳ ಬ್ಯಾಂಕರ್ ಎಂದು ಕರೆಯುತ್ತೇವೆ. ದ ಆರ್ ಬಿ ಐ ಇಸ್ ಗವರ್ನ್ಡ್ ಬೈ ಎ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಚ್ ಈಸ್ ಅಪಾಯಿಂಟೆಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಆರ್ ಬಿ ಐನ ಕೇಂದ್ರೀಯ ನಿರ್ದೇಶಕರ ಮಂಡಳಿಯನ್ನು ಭಾರತ ಸರ್ಕಾರದಿಂದ ನೇಮಿಸುತ್ತದೆ. ಅಂದರೆ ಆರ್ ಬಿ ಐ ಮಂಡಳಿಯ ನಿರ್ದೇಶಕರನ್ನು ಭಾರತ ಸರ್ಕಾರವು ನೇಮಿಸುತ್ತದೆ. ದ ಡೈರೆಕ್ಟರ್ಸ್ ಆಫ್ ಆರ್ ಬಿ ಐಸ್ ಆರ್ ಅಪಾಯಿಂಟೆಡ್ ಫಾರ್ 4 years ಅಂತಂದರೆ ಈ ಆರ್ ಬಿ ಐಯಲ್ಲಿರುವ ನಿರ್ದೇಶಕರನ್ನು ಡೈರೆಕ್ಟರ್ಸನ್ನು 4 ವರ್ಷಗಳ ಅವಧಿಗೆ ಕಾರ್ಯನಿರ್ವಹಿಸುತ್ತಾರೆ. ದ ಸೆಂಟ್ರಲ್ ಬೋರ್ಡ್ ಕಾಂಪ್ರೈಸಸ್ ಆಫ್ ಅಫಿಷಿಯಲ್ ಡೈರೆಕ್ಟರ್ಸ್ ಆ್ಯಂಡ್ ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್ ಅಂದರೆ ಈ ಕೇಂದ್ರೀಯ ಮಂಡಳಿ ಇದೆಯಲ್ಲ, ಆರ್ ಬಿ ಐನ ಕೇಂದ್ರೀಯ ಮಂಡಳಿಯು ಅಧಿಕೃತ ನಿರ್ದೇಶಕರು ಮತ್ತು ಅನಧಿಕೃತ ನಿರ್ದೇಶಕರನ್ನು ಒಳಗೊಂಡಿದೆ. ಅಂತಂದರೆ ಗವರ್ನರ್ ಒಬ್ಬರಿರ್ತಾರೆ, 4 ಜನ ಡೆಪ್ಟಿ ಗವರ್ನರ್ ಇರ್ತಾರೆ. ಅವರು 4 ವರ್ಷಗಳ ಅವಧಿಗೆ ಕಾರ್ಯನಿರ್ವಹಣೆ ಮಾಡ್ತಾರೆ. ಮತ್ತು 4 ಡೈರೆಕ್ಟರ್ಸ್ ಇರ್ತಾರೆ. ಅದರಲ್ಲಿ ಅಫಿಷಿಯಲ್ ಡೈರೆಕ್ಟರ್ಸು ಮತ್ತು ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್ ಅಂತ ಇರ್ತಾರೆ. ನಾವು ಈ ಸ್ಲೈಡಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ ಪ್ರೆಸೆಂಟ್ ಆರ್ ಬಿ ಐ ಗವರ್ನರ್ ಯಾರಂದರೆ ಅವರು ಸಂಜಯ್ ಮಲ್ಹೋತ್ರಾ. ಅವರು ಇತ್ತೀಚೆಗೆ ಅಂದರೆ 11 ಡಿಸೆಂಬರ್ 2024ರಂದು ಆರ್ ಬಿ ಐನ ಗವರ್ನರ್ ಆಗಿ ಸೇರ್ಪಡೆಗೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಯಾರಿದ್ರು ಅಂದರೆ ಶಕ್ತಿಕಾಂತ್ ದಾಸ್ ಅವರು ಆರ್ ಬಿ ಐ ಗವರ್ನರ್ ಆಗಿದ್ದರು. ಇವರ ಟರ್ಮ್ ಅಂತಂದರೆ ಇವರ ಅಧಿಕಾರಾವಧಿ 3 ವರ್ಷ ಆಗಿರುತ್ತೆ. ಅದೇ ಡೈರೆಕ್ಟರ್ಸ್, ಆರ್ ಬಿ ಐ ಡೈರೆಕ್ಟರ್ಸ್ ಅಂದರೆ ಡೆಪ್ಟಿ ಗವರ್ನರು ಮತ್ತು ಇತರ ನಿರ್ದೇಶಕರ ಅಧಿಕಾರಾವಧಿ 4 ವರ್ಷ ಆಗಿರುತ್ತದೆ. ಅದೇ ಆರ್ ಬಿ ಐ ಗವರ್ನರ್ ಅಧಿಕಾರಾವಧಿ 3 ವರ್ಷ ಆಗಿರುತ್ತದೆ. ಸಂಜಯ್ ಮಲ್ಹೋತ್ರಾ ಅವರು ಆರ್ ಬಿ ಐನ 26ನೇ ಗವರ್ನರ್ ಆಗಿದ್ದಾರೆ. 26th ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರಂತಂದರೆ ಅವರು ಸಂಜಯ್ ಮಲ್ಹೋತ್ರಾ. ಹಾಗಾದರೆ ಶಕ್ತಿಕಾಂತ್ ದಾಸ್ 25ನೇಯ ಗವರ್ನರ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮತ್ತು ಇವರ ಅಧಿಕಾರಾವಧಿ ನಮಗೆ ಗೊತ್ತಾಯ್ತು ಎಷ್ಟು, 3 ವರ್ಷ ಅಧಿಕಾರಾವಧಿಯಲ್ಲಿ ಇರುತ್ತಾರೆ. ಇದಿಷ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾಹಿತಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.
ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಇದೇ ರೀತಿ ಗುಡ್ ಕಂಟೆಂಟ್ ವೀಡಿಯೋಸಿಗೆ ನಮ್ಮ ನವದಿಕ್ಸೂಚಿ ಅಕಾಡೆಮಿಗೆ ನಿಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಅತ್ಯಗತ್ಯವಾಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಟಾಪಿಕ್ ಒಂದಿಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು.